ಸಂಜಾನ ಬಂದವ್ರೆ. ಹಾಂ, ಯಪ್ಪ 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 ಇವರೆಲ್ಲನ ಎಂತೆಂಥ ಕೆಲಸ್ತಾರೋ ಕಾರ್ನಾಗೆಲ್ಲ ಬಂದವ್ರೆ. ಅಬ್ಬಾ 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 ಎಷ್ಟೊಂದು ಜನ ಬಂದವ್ರೆ. ಅಲ್ಲ ಎಲ್ಲ ದೊಡ್ಡ ದೊಡ್ಡ ಕೆಲಸ್ತಾರಲ್ಲ, ಇವರಪ್ಪ ಇವರಮ್ಮ ಎಲ್ಲ ಇದ್ದಾರೆ. ಅವರಪ್ಪ ಇವರಮ್ಮ ಕೆಲಸದಾಗ ಇದ್ದಾರೆ. ಎಲ್ಲ ಕಡೆಯಿಂದ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬಂದವರಲ್ಲಪ್ಪ, ಎಷ್ಟೊಂದು ಜನ. ಅದೆಷ್ಟು ಕೊಯ್ದವರು ಏನೋ, ಎಷ್ಟೊಂದು ಕಾರುಗಳು ಹತ್ಲಾಗಲ್ಲ, ಸಣ್ಣ ಕಾರುಗಳು ನಿಂತವೆ. ಬೀಕ್ ರೂಟಕ್ಕೆಲ್ಲ ಸಖತ್ ಜನ ಬಂದವ್ರಪ್ಪ. ಗಟ್ಟಿನ ಉಂಡು ಬತ್ತೈತೆ. ಕೇಳ್ತೀನಿ ಯಾತ್ಯಾತ್ ಮಾಡ್ಯಾವ್ರೆ ಅಂತ ಹೇಳಿ. ಯಾತ್ಯಾತ್ ಮಾಡ್ಯಾರ ಅಂತೈತೆ. ಅವಾಗಿಂದ ಇಲ್ಲೇ ಕುತ್ಕೊಂಡು ನೋಡ್ತಾ ಇದ್ದೀನಿ. ಎಷ್ಟೊಂದು ಕಾರು ಬೈಕು ಬತ್ತಾಯ್ತವ ಸುಮ್ಮನೆ. ರಾಮ 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 ಎಷ್ಟು ಜನ. ನಮ್ಮ ಗಂಟಿ ಎಲ್ಲಿಗೆ ಹೋಗಿದ್ದೆ? ಎಲ್ಲಿ ಕಣಮ್ಮ, ಬೋಮಮ್ಮ ಊಟಕ್ಕೆ ಕರೆಯಕ್ಕೆ ಬಂದಿತ್ತು. ಹೋಗಿದ್ದೆ ಊಟ ಮಾಡ್ಕೊಂಬರೋಣ ಅಂತ. ಬೀಗ್ರ ಊಟ ಮಾಡ್ಯಾರಲ್ಲ, ಅದಕ್ಕೆ ಕರೆದಿದ್ರು ಕಣಮ್ಮ. ಹೌದೇನು? ಎಷ್ಟು ಕೊಯ್ದಿದ್ರಂತೆ? ಚೆನ್ನಾಗಿ ಮಾಡಿದ್ರೆ ಎಲ್ಲ ಅಡುಗೆನ? ಮಟನ್ ಗಿಟನ್ ಹಂಗೆ ಹಾಕಿದ್ರೆ ಕಣಮ್ಮ, ಮಸ್ತಾಗಿ ಹಾಕಿದ್ರು. ಚೆನ್ನಾಗಿ ಹಾಕಿದ್ರು ಕಣಮ್ಮ. ಮಸ್ತಾಗಿ ಮಾಡ್ಸೇವ್ರಿ. ಊಟನು ಕಬಾಬ್ ಅಂತೆ, ಫ್ರೈ ಅಂತೆ, ಯಾವುದೇ ಥರ ಎಲ್ಲ ಮಸ್ತಾಗಿ ಮಾಡ್ಸ್ಯಾರಮ್ಮ. ಅದು ಮಟ್ಟದು ಬೋಟಿದು ಮಟನ್ ಸಾರು, ಅದೇ ಗೀ ರೈಸು, ಮುದ್ದೆ ಎಲ್ಲ ಚೆನ್ನಾಗಿ ಮಾಡ್ಸ್ಯಾರಮ್ಮ. ಈರುಳ್ಳಿ, ನಿಂಬೆಹಣ್ಣು, ಸೌತೆಕಾಯಿ ಎಲ್ಲ ಎಲ್ಲ ಏನೇನು ಮಾಡ್ಬೇಕು ಅದನ್ನೆಲ್ಲ ಮಾಡ್ಯಾರಿ. ಎಲ್ಲ ಚೆನ್ನಾಗೈತಮ್ಮ. ಊಟ ಮಾತ್ರ ಬೋಲ್ ಚೆನ್ನಾಗಿ ಮಾಡ್ಸ್ಯಾರ ಬೀಗ್ರ ಊಟನ. ಇಷ್ಟೊಂದು ಜನಮ್ಮ ಕಾರ್ನಾಗ ಹಂಗೇನೆ ಎಲ್ಲ ಬರೀ ಕೆಲಸ್ತಾರು. ಅವರಪ್ಪ ಇವರಮ್ಮ ಕೆಲಸ್ತಾರು, ಇವರಪ್ಪ ಇವರಮ್ಮ ಕೆಲಸ್ತಾರು. ಪೊಲೀಸ್ನವ್ರಂತೂ ಯೋಸಂದು ಜನ, ಒಂದು ಜೀಪ್ ಜನ ಬಂದಿದ್ರು. ಎಲ್ಲ ಯೋಸಕ್ಕಂದು ಜನ ಬಂದವ್ರು. ಮಗೇಂಟಿ ಊಟ ಮಾಡ್ದ? ಊಟ ಮಾಡ್ದೆ ಕಣಮ್ಮ. ಚೆನ್ನಾಗಿತ್ತಾ ಸಾಂಬಾರೆಲ್ಲನ? ತುಂಬ ಚೆನ್ನಾಗಿತ್ತು. ಚೆನ್ನಾಗೈತೆ ಕಣಮ್ಮ. ಉಂಡು ಬಂದೆ, ವಾಟ್ ತುಂಬ ಉಂಡು ಬಂದೆ. ಐಸ್ ಕ್ರೀಮು ಬೀಡ ಎಲ್ಲ ತಗೊಂಡ್ರಾ? ತಗೊಂಡಮ್ಮ, ತಗೊಂಡೆ. ಚೆನ್ನಾಗಿತ್ತು ಊಟ ಮಾತ್ರ, ಎಲ್ಲ ಚೆನ್ನಾಗಿತ್ತು ಕಣಮ್ಮ. ಚೆನ್ನಾಗಿತ್ತು, ಎಲ್ಲ ತಗೊಂಡು ಬಂದೆ. ಸರಿ ಆಂಟಿ, ಆಯಿತು. ಇನ್ನು ಕರೆಯೋಕ್ಕಂತ ಹೋಗಿದ್ದೆ. ಆ ಕಡೆಗೆಲ್ಲ ಜನ ಕರೆದಿರ್ಲಿಲ್ಲ. ಅತ್ತೆ ಎಲ್ಲರನ್ನೂ ಮಾತಾಡಿಸ್ಕೊಂಬರೋಗು ಅಂತು. ಅದಕ್ಕೆ ಅವ್ರನ್ನೆಲ್ಲ ಕರೆದು ಬರೋಣ ಅಂತೇಳಿ ಹೋಗಿದ್ದೆ. ಸರಿ ಅಮ್ಮ, ಆಯ್ತು ಹೇಳು. ಹಂಗೆ ಮತ್ತೆ ಅದನ್ನು ಕೆಲಸ ಥರ ಮಾಡಿದಾಗ ಕರಿಯೋಕ್ಕೆ ಓಡಾಡಬೇಕು, ಕಾಲೆಲ್ಲ ನೋಯ್ತವೆ. ಏನು ಮಾಡೋಕ್ಕಲ್ಲ, ಹೋಗು. ಎಷ್ಟು ಜನ ಬಂದವ್ರು ಇಲ್ಲೆಲ್ಲ, ಇನ್ನೂ ಬಂದಿರಲಿಲ್ಲ. ಅದಕ್ಕೆ ಊಟಕ್ಕೆ ಎಲ್ಲರನ್ನೂ ಕರಿಯಕ್ಕೆ ಹೋಗಿದ್ದೆ. ಮತ್ತು ನಮ್ಮ ಮನೇಲಿ ಬೀಗ್ರೂಟ ತುಂಬ ಜನ ಬಂದಿದ್ದಾರೆ. ನಮ್ಮ ಅಪ್ಪನ ಕಡೆಯವರು ಆಫೀಸಲ್ಲಿರೋ ಅಂಥವ್ರು, ಅಮ್ಮನ ಕಡೆ ಆಫೀಸಲ್ಲೇ, ನಮ್ಮಮ್ಮ ಆಫೀಸಲ್ಲಿರೋ ಅಂಥವ್ರು ಎಲ್ಲ, ನಮ್ಮ ಅತ್ತೆ ನಮ್ಮ ಮಾವ ಅವ್ರ ಕಡೆ ಆಫೀಸಲ್ಲಿ ಎಲ್ಲ ಆಫೀಸರ್ಗಳು ತುಂಬ ಜನ ಬಂದಿದ್ದಾರೆ. ತುಂಬ ರಶ್ ಐತೆ ನಮ್ಮ ಮನೆ ಹತ್ರ ಇವತ್ತು. ನೋಡಪ್ಪ ಎಷ್ಟು ಜನ. ಅಲ್ಲ ಅವೆಲ್ಲ ಕಾರ್ಗಳು ಬಂದಿದ್ದಾವಲ್ಲ, ಅವೆಲ್ಲ ಯಾರ್ಯಾರು ಹೋಗಬೇಕು? ಅಯ್ಯೋ ಎಲ್ಲ ದೊಡ್ಡ ದೊಡ್ಡ ಕೆಲಸದಾಗ ಇದ್ದಾರಲ್ಲಮ್ಮ. ಪೊಲೀಸ್ನವ್ರು ಜೀಪ್ ಬಂದೈತಿ. ಅವರಪ್ಪನ ಕಡೆಗಳವರು ಅವರು ಎಲ್ಲ 4 ಜನ, ಅವರೆಲ್ಲ ಗೌರ್ಮೆಂಟ್ ಕೆಲಸದಾಗಿರೋರು ಬಂದವ್ರೆ. ಅವರಪ್ಪ ಇರೊಮ್ಮೆ ಗೌರ್ಮೆಂಟ್ ಕೆಲಸ, ಇವರಪ್ಪ ಇರೊಮ್ಮೆ ಗೌರ್ಮೆಂಟ್ ಕೆಲಸ. ಏನು ಎಲ್ಲ ಮತ್ತೆ ಬಂದವ್ರು. ಅವರೆಲ್ಲ ಆಫೀಸರ್ಗಳೆಲ್ಲನ ಬಂದವ್ರು. ಊಟ ಮಾಡೋಕ್ಕೆಲ್ಲ ಚೆನ್ನಾಗಿ ಮಾಡ್ಯಾರ. ಅಲ್ಟ್ ಕೊಯ್ದವ್ರೆ. ಒಂದು 50 kg ಚಿಕನ್ನು ಎಲ್ಲ ಭರ್ಜರಿ ಮಾಡ್ಯಾರ ಕಣಮ್ಮ. ಊಟ ಮಾತ್ರ ಎಲ್ಲ ಚೆನ್ನಾಗೈತೆ, ಭಾಳ ಚೆನ್ನಾಗೈತೆ ಊಟ ಎಲ್ಲನ. ತುಂಬ ಚೆನ್ನಾಗೈತೆ. ಯಾಕೆ ಇಲ್ಲಿ ಇಷ್ಟೊಂದು ಜನ ಇದ್ದಾರೆ? ಯಾಕೆ ಮುತ್ತು? ಯಾಕ ಏನೋ ಮಾಡಿದಾರಂತೆ ಬೀಗ್ರೂಟ. ನಿಮ್ಮನ್ನು ಕರೆದಿಲ್ವೇ? ಬೀಗ್ರೂಟ ಯಾಕಾಗಿ ನಾವು ಯಾರ ಮನೆ ಹತ್ರನೂ ಹೋಗಲ್ಲಮ್ಮ. ನಮ್ಮ ಅತ್ತೆ ಬೈತೈತೆ. ನಮ್ಮ ಅತ್ತಿಗೆ ಅದೆಲ್ಲ ಇಷ್ಟ ಆಗಲ್ಲ. ಇಲ್ಲಪ್ಪ, ನಾವು ಬೇಕಂದರೆ 1 kg ಮಟನ್ನು ಚಿಕನ್ನು ಎಲ್ಲ ತಗೊಂಬಂದು ಮನೇಲೇ ಮಾಡ್ಕೊಂಡು ತಿಂತೀವಿ. ಇಲ್ಲಪ್ಪ ನಾವು ಹೋಗಲ್ಲ. ನಾವು ಹೋಗಲ್ಲ ಬಿಡು. ಕರೆದಿದ್ದಾರೇನೋ, ನಾನು ಹೋಗಲ್ಲ. ನನಗೆ ಯಾಕೆ ಇಷ್ಟೊಂದು ಜನ ಇದ್ದಾರೆ, ಯಾಕೆ ಇಷ್ಟೊಂದು ಕಾರು ಬೈಕು ಅಂತ ನಾನು ಅದಕ್ಕೆ ಬಂದೆ. ನೋಡಪ್ಪ ಎಷ್ಟೊಂದು ಜನ. ಬೀಗ್ರೂಟ ಮಾಡಿದಾರೇನು? ನೂತು ಮದುವೆ ಆಯ್ತಲ್ಲ ಅದಕ್ಕೆ. ಸರಿ ಸರಿ ಸರಿ. ಹಂಗಾದ್ರೆ ನೋಡಕ್ಕ ಎಷ್ಟೊಂದು ಜನ. ಮದುವೆಗೂ ಇಷ್ಟೊಂದು ಜನ ಬಂದಿದ್ರೋ ಇಲ್ವೋ? ನೋಡಿ ಎಷ್ಟೊಂದು ಜನ. ನೋಡಿ ಹೆಂಗಾಯ್ತಂತ. ನನಗೆ ಇದನ್ನೆಲ್ಲ ನೋಡ್ತಾ ಇದ್ರೆ ಎಷ್ಟು ಹೊಟ್ಟೆ ಉರಿಬೋದು ಹೇಳು ಜೀವಿತ ಅಕ್ಕ, ನೀನೇನೆ. ಎಷ್ಟು ಹೊಟ್ಟೆ ಉರಿಬೋದು ನನಗೆ ಅಂತ ಉರಿತೆ ತಮ್ಮ. ಏನು ಮಾಡೋಕ್ಕಾಗುತ್ತೆ? ಈಗ ನೀನು ಅಂದ್ಕೊಂಡಂಗೆ ಯಾವುದೂ ಆಗಲ್ಲ, ನಾನು ಅಂದ್ಕೊಂಡಂಗೆ ಯಾವುದೂ ಆಗಲ್ಲ. ನಾನೇನೋ ಅಂದ್ಕೊಂಡಿದ್ದೆ, ನಾನು ಅಂದ್ಕೊಂಡಂಗೆ ಯಾವುದೂ ಆಗಿಲ್ಲ, ನೀನು ಅಂದ್ಕೊಂಡಂಗೆ ಯಾವುದೂ ಆಗಲ್ಲ ಅಲ್ವಾ ಭಾಗ್ಯ ಆಂಟಿ? ಆಗಲ್ಲ. ಹೋಗಿ ಉಂಡ್ಬರೋ. ಕರೆದಿದ್ರೆ ಎಲ್ಲ ಮಸ್ತಾಗಿ ಮಾಡ್ಸಿರಮ್ಮ. ಹೋಗಿ ಉಂಡ್ಬರೋಕೆ ಜೀವಿತ. ಕರೆದಿರ್ತಾರೆ. ನಿಮ್ಮಂತಕ್ಕೂ ಹೋಗಿರ್ತಾಳೆ ಭೂಮಿ, ಕರೆದಿರ್ತಾಳೆ. ಹೋಗು. ಇಲ್ಲಪ್ಪ ನಾನು ಹಂಗೆಲ್ಲ ಹೋಗಲ್ಲ. ಅಯ್ಯೋ ನೀನು, ನಮಗೇನು ಊಟಕ್ಕೇನು ಗತಿ ಇಲ್ಲೇನು ಭಾಗ್ಯ ಆಂಟಿ? ಇಲ್ಲಪ್ಪ ನಾನು ಕರೆದ್ರೂ ಹೋಗಲ್ಲ. ಅಲ್ಲ ಊಟಕ್ಕೆ ಗತಿ ಇಲ್ಲ ಅಂತ ಅಲ್ಲ, ಏನು ಯಾರ ಮನೆಯಾಗೇನು ಇವಾಗೇನು ಊಟಕ್ಕೇನು ಅಂತ ಇದಿರಲ್ಲ. ಅವ್ರವ್ರ ಮನೆಯಾಗ ಅವರು ಎಲ್ಲ ಉಣ್ತಾರೆ. ಆದರೆ ಏನೊಂದು ಫಂಕ್ಷನ್ ಮಾಡ್ದಾಗ ಕರೀತಾರೆ, ನಮ್ಮರು ತಮ್ಮರು ಅಂತ ಹೋಗ್ಬೇಕು ಅಷ್ಟೇ. ಇನ್ನೇನು ಮಾಡೋಕ್ಕಾಗುತ್ತೆ? ಯಾರು ಹೋಗಲ್ಲ, ಸುಮ್ಮನೆ ರೀ ಇವಾಗ ಇದ್ದಿದ್ದು ಹೋಗೋದೇ ಇಲ್ಲ. ಏನಂತಂದ್ರೂ ನಾನು ಹೋಗಲ್ಲ ಅಂತೈತೆ. ಊಟ ಮಾಡ್ಕೊಂಬಂದು ನಮ್ಮೆಲ್ಲ ಚೆನ್ನಾಗಿ ಮಾಡಿಸಿದ್ರು. ಐಸ್ ಕ್ರೀಮು ಬೇಡ ಎಲ್ಲ ಮಾಡಿಸ್ಯಾರ ಚೆನ್ನಾಗಿ. ಮಾಡಲಿ ದುಡ್ಡು ಐತೆ ಮಾಡ್ತಾರೆ. ಮುಗಿಲಿ ಹೇಳಿ ಮತ್ತೆ. ಅವು ಇನ್ನು ಹೆಂಗೆ ಮುಗಿಬೇಕು ದುಡ್ಡು? ಎಲ್ಲ ಗೌರ್ಮೆಂಟ್ ಕೆಲಸ 4 ಜನನೂ ಅಪ್ಪ ಅಮ್ಮಯ್ಯ. ಮುಗಿಲಿ. ಇಬ್ಬರೂ ಎಲ್ಲ ಚೆನ್ನಾಗಿ ದುಡ್ಡು ಮಾಡ್ಕೊಂಡವ್ರೆ. ಮುಗಿಸ್ಬೇಕಲ್ಲ ಬಗ್ಗೆ ಆಂಟಿ. ಮತ್ತೆ ಎಲ್ಲ ದುಡ್ಡು ಹಂಗೆ ಇಟ್ಕೊಂಡ್ರೆ ಮುಗಿಬೇಕು. ಮುಗಿದ್ರೇನೆ ಮತ್ತೆ ಬುದ್ಧಿ ಬರೋದು. ಏನಮ್ಮ ಯಾಕೆ ನಿಮ್ದು ಕೊಟ್ಟು ಉಂಡು ಬಂದ ಹಿಂಗೆ ಸುಮ್ಮನೆ ಹೋಗಿ ನಿಂತಾರ್ತಾಗೆಲ್ಲ ಯಾಕೆ ಮಾತು? ಇವರು ನಾನೊಂದು ಮಾತಾಡಿರೆ ಇವರೇ ಒಂದು ಮಾತಾಡ್ತಾರೆ. ಏನು ನೋಡಕ್ಕ ಏನು ಜನ ನೋಡು. ಎಲ್ಲ ಮುಗಿಬೇಕು. ಸುಮ್ಮನೆ ಮಾಡ್ಲೇಳು, ಇನ್ನೂ ಜೋರ ಮಾಡ್ಲೇಳು. ದುಡ್ಡೆಲ್ಲ ಮುಗಿಸ್ಕೋಬೇಕು. ಸುಮ್ಮನೆ ಮುಗಿಲಿ ಎಲ್ಲ ಚಂದಾಗಿ ದುಡ್ಡೆಲ್ಲ ಮುಗಿಲಿ. ನೋಡಿ ಅಯ್ಯೋ ಸಣ್ಣ ಕಾರು. ರಾಮ 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 ರಾಮ. ಏನೆಲ್ಲ ಕೆಲಸದಾಗಿರೋದಕ್ಕೆ ಎಲ್ಲ ಆಫೀಸರ್ಗಳೆಲ್ಲ ಕಾರ್ನ ಬಂದಾರೆ. ಇವತ್ತು ಬೇರೆ ಭಾನುವಾರ ಅಲ್ಲ,
ಭಾನುವಾರ ಆಗಿರೋದಕ್ಕೂ ಅದಕ್ಕೂ ಎಲ್ಲ ಮಸ್ತಾಗಿ ಬಂದವ್ರಿ. ಅದಕ್ಕೆ ಮಾಡಿರೋದು ಭಾನುವಾರ ಆಗಿರೋದಕ್ಕೆ ಮಾಡಿರೋದೆಲ್ಲನ ಎಲ್ಲ ಚೆನ್ನಾಗಿ ಬರ್ತಾರೆ ಅಂತ ಅದಕ್ಕೆ ಇವತ್ತು ಟಿಕೆಟ್ ಮಾಡಿರೋದು ಅವ್ರ ಕಡೆಗಳವರು ಎಲ್ಲ ಮಸ್ತಾಗಿ ಬಂದಿದ್ದಾರೆ ಜನ. ಒಂದು ಟೆಂಪ ಜನ ಅವ್ರ ಊರಾಗ್ಲಾರಂತೆ, ಅವ್ರ ಶೀತರ ಊರಾಗ್ಲಾರಂತೆ. ಅದೇ ಅವಳು ಮಂದಾರ ಇದ್ದಾಳಲ್ಲ ಅವ್ರ ತವ್ರ ಮನೆಗಳವರು ಅವರೆಲ್ಲ ಒಂದು ಟೆಂಪ ಜನ ಬಂದರು. ಅವರೆಲ್ಲ ಅಲ್ಲಿಂದ ಒಂದು ಟೆಂಪ ಮಾಡಿ ಕರ್ಕೊಂಬಂದವ್ರಿ. ಏನೋ ಎಲ್ಲ ಒಂದು ಮಿನಿ ಬಸ್ ಬೇರೆ ಮಾಡಿದ್ರಂತೆ, ಒಂದು ಸಣ್ಣ ಟೆಂಪ ಮಿನಿ ಬಸ್ಸಿಗೆ ತುಂಬ ಬಂದವ್ರಿ. ಒಂದು ತಿಂಬಕ್ಕಿ ಮಟನ್ ತಿಂಬಕ್ಕಿ ಅಂದರೆ ಹಂಗೆ ಮತ್ತು ಮಟನ್ ತಿಂಬಕ್ಕಿ ಎಲ್ಲಿಲ್ದಾರು ಬರ್ತಾರೆ. ಮಟನ್ ಮಾಡ್ಯವ್ರೆ ಅಂತಂದರೆ ಬಂದೇ ಬರ್ತಾರೆ. ಮಟನ್ ಮಾಡಿರೋದಕ್ಕೆ ಎಲ್ಲ ನೋಡಮ್ಮ ಹೆಂಗೆ ಬರ್ತಾರೆ. ಮಟನ್ ತಿಂಬಕ್ಕಾದ್ರೆ ಜನ ಕಾರಿ ಇಲ್ಲ ಅಂದ್ರೂ ಬರ್ತಾರೆ. ಹಂಗೆ ಹೋಗ್ತಾರೆ. ಅಮ್ಮ ತಿತ್ಕೊಂಡು ನನಗೂ ಉಮ್ಮಂಗೆ ಆಗ್ತೈತೆ. ನಾನು ಅವಾಗಿಂದ ಇಲ್ಲೇ ಕೂತ್ಕೊಂಡಿದ್ದೀನಿ ನೋಡೋಣ ಅಂತ. ನಾನು ಇಲ್ಲೇ ಇದ್ರು ಅವಳು ಆ ಕಡೆಗೆ ಈ ಕಡೆಗೆ ಆ ಕಡೆಗೆ ಈ ಕಡೆಗೆ ಹಗ್ಲೆಲ್ಲ ಓಡಾಡ್ತಾ ಇದ್ದಾಳೆ. ಅವರು ಇವ್ರನ್ನ ಕರೆಯೋದು ಇಲ್ಲೇ ಕೂತ್ಕೊಂಡು ನೋಡ್ತಾ ಇದ್ದೀನಿ. ಎಷ್ಟು ಹೊಟ್ಟೆ ಉರಿದೋಗುತ್ತೆ ಹೇಳಕ್ಕ ನೀನೇನೆ. ಹಿಂಗೆ ಮಾಡಿದ್ರೆ ಎಷ್ಟು ಹೊಟ್ಟೆ ಉರಿಬೇಡ ನೀನೇ ಹೇಳು. ಉರಿತೆ ತಮ್ಮ ಏನು ಮಾಡೋಕ್ಕಾಗುತ್ತೆ ಹೇಳು. ಎಲ್ಲ ಅನುಸರಿಸ್ಕೊಂಡು ಇರಬೇಕು. ಏನು ಮಾಡೋಕ್ಕಾಗಲ್ಲ. ಈಗ ನಾವು ಅನ್ಕೊಂಡಂಗೆ ಯಾವುದೂ ಆಗಲ್ಲ. ಈಗ ಏನು ಮಾಡೋಕ್ಕಾಗುತ್ತೆ ಬಿಡು, ತಲೆ ಕೆಡಿಸ್ಕೊಬೇಡ. ಏನು ಅದಕ್ಕೆಲ್ಲನ ಹಂಗೆ ನಾನು ತಿಮ್ಮಂಗೆ ಆತಂದರೆ ಒಂದು ಚಿಕನ್ ಒಂದು ಕೋಳಿ ಕಟ್ ಮಾಡಿಸ್ಕೊಂಬಂದು ಚಿಕನ್ ಬಿರಿಯಾನಿನೂ ಕಬಾಬು ಏನಾರ ಮಾಡ್ಕೊಳ್ತೀನಿ ನಾನು. ಇವಾಗ ಹಂಗೆ ಮಾಡೋದು ಹೋಗಿ ನಾನು ಚಿಕನ್ ತರಿಸ್ತೀನಿ ಅಲ್ಲ, ಮಾಡ್ಕೊಂಡು ತಿನ್ಬೋದು ಅಲ್ಲ. ನೋಡು, ನಾನು ಇದನ್ನೆಲ್ಲ ಕಳ್ಕೊಬಿಟ್ನಲ್ಲ. ನಾನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ನೋಡಿ ಇದೆಲ್ಲ ನಾನು ಕಳ್ಕೊಬಿಟ್ನಲ್ಲ. ನಾನು ಮದುವೆ ಆಗಿ ಈ ರೀತಿ ಬೀಗ್ರೂಟ ಮಾಡಿ ಎಲ್ಲ ಮಾಡಿದರೆ ಚೆನ್ನಾಗಿರ್ತಿತ್ತು. ಇವಾಗ ನೋಡಿ ಹೆಂಗಾಯ್ತು, ನಾನು ಇದನ್ನೆಲ್ಲ ಕಳ್ಕೊಬಿಟ್ನಲ್ಲಪ್ಪ ಅಂತೇಳಿ ಒಂದು ಕಡೆ ಬೇಜಾರಾಗ್ತೈತೆ. ಬಿಡು, ಏನು ಮಾಡೋಕ್ಕಾಗುತ್ತೆ ಹೇಳು. ಹಣೆ ಬರ್ದಾಗಿಲ್ಲ ಅಂತ ತಿಳ್ಕೊಬೇಕು, ಸುಮ್ಮನೆ ಆಗಬೇಕು. ಆಗಿದ್ದಾಗಲಿ ಹೋಗಿದ್ದೋಗ್ಲಿ ಬಿಡು. ಅವ್ರು ಏನಾನು ಇಷ್ಟ ಬಂದಂಗೆ ಮಾಡ್ಕೊಂಡಿರ್ಲೇಳು. ನನಗೇನೋ ಅಷ್ಟಿಷ್ಟು ಸಿಟ್ಟು ಬರ್ತಾ ಇಲ್ಲ. ನನಗೆ ಎಷ್ಟು ಹೊಟ್ಟೆ ಉರಿತೈತೆ ಅಂದರೆ ಅದು ಸಹಿಸ್ಕೊಂತಾ ಇದ್ದೀನಿ. ಅದ್ರಾಗ ಐಸ್ ಕ್ರೀಮು ಬೀಡ ಎಲ್ಲ ಸ್ವೀಟ್ ಬೀಡ ಅದೆಂಥದ್ದು ಎಲ್ಲ ತರಿಸಿ ಎಲ್ಲ ಥರದ್ದು ಮಾಡಿಸಿದ್ದಾರೆ. ಐಸ್ ಕ್ರೀಮು ಊಟ ಮಾಡ್ಕೊಂಬಂದಿರೋರಿಗೆ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ಏನು ಹಂಗೆ ನೋಡ್ತೀಯ ಏನು ಬಿಡ್ತೀಯ ಅಮ್ಮಂಗೆ ಆಗ್ತೈತೆ. ಅದು ಏನು ಜನ ನೋಡಮ್ಮ, ನನಗೂ ಹಂಗೆ ಜನ ನೋಡಿ ಆಶ್ಚರ್ಯ ಆಗ್ತೈತೆ. ಬೀಗ್ರ ಊಟಕ್ಕೆ ಈ ಪಾಟಿ ಜನ ಅಲ್ಲ. ಅಯ್ಯಪ್ಪ ಅಂದರೆ ಮಟನ್ಗೆ ಹಂಗೆ ಗೊತ್ತಲ್ಲ ಹೇಳು. ನಿನ್ನ ಮದ್ವೆ ಕರೆದ್ರಿ ಸಂಜಾನ ಬರೋಲ್ಲ ಸ್ವೀಟು ಅಂತೇಳಿ ಮಟನ್ ಊಟಕ್ಕೆ ಬೀಗ್ರ ಊಟಕ್ಕೆ ಅಂದರೆ ಬಂದೇ ಬರ್ತಾರೆ. ಅಂದರೆ ಒಬ್ರನ್ನ ಕರೆದ್ರೆ ಇಬ್ಬರು ಬರ್ತಾರೆ. ಇವತ್ತು ಬೇರೆ ಭಾನುವಾರ ಅದಕ್ಕೂ ಎಲ್ಲ ಕೆಲಸ ಇರೋಲ್ಲ. ಈಗ ಎಲ್ಲ ಅವ್ರವ್ರ ಮನೆಗಳವರೆಲ್ಲ ಹೆಂಡತಿ ಮಕ್ಕಳು ಎಲ್ಲ ಬರ್ತಾರೆ. ನೋಡಿ ಸಕ್ಕಂದು ಜನ ಬಂದವ್ರಿ. ಆ ಜನ ನೋಡೇನೆ ನನಗೆ ಹೊಟ್ಟೆ ಉರಿತೈತೆ. ನಾನು ಇನ್ಯಾರು ಬರ್ತಾರೆ ನೋಡೋಣ, ಎರಡು ಕೊಯ್ತಾರೆ ಅಂತಂದ್ರು. ಇನ್ನೆರಡು ಕುರಿ ಸಾರು ಅಂತ ಜನ ಇನ್ಯಾರು ಬರ್ತಾರೆ ಅಂತಾರೆ. ಇನ್ನೆಲ್ಲೇ ಇದ್ದಾರೆ ಅಂತ ಅಷ್ಟೊಂದು ಜನ ಇನ್ನೆಲ್ಲಿಂದ ಬರ್ಬೋದು. ಇನ್ನೇನು ಬರೋಲ್ಲ ಜನ ಎಲ್ಲನ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ಎಷ್ಟೊಂದು ಜನ ಬಂದವ್ರೆ. ಯಪ್ಪ ಜನ ನೋಡಿದ್ರೆ ನನಗೊಂಥರ ಶಾಕ್ ಆದಂಗೆ ಆಯಿತು. ನಾನು ಇನ್ಯಾರು ಬರೋಲ್ಲ ಅಂತ ಅಂದ್ಕೊಂಡಿದ್ದೆ. ನನಗೆ ಗೊತ್ತಿರಲಿಲ್ಲ ಹಿಂಗೆ ಮಾಡ್ತಾರೆ ಇವರು ಅಂಬೋದು. ನಾನು ಆಮೇಲೆ ನೋಡಿ ಇದೇನಪ್ಪ ಇದು ಇಸಕ್ಕೊಂದು ಜನ ಇದ್ದಾರೆ ಅಂತ ನಾನು ಅಲ್ಲಿಂದ ನೋಡೋಣ ಅಂತ ಬಂದೆ. ಬಾರತ್ತ ಅದಕ್ಕೆ ಆಗ್ತಲೇ ಕೆಡಿಸ್ಕೊಂತೀನಿ. ಮಮ್ಮ ಇಲ್ವಾ ಐತೆ ಮಂತಾಗಿ. ಆಮೇಲೆ ನೋಡಲ್ಲ ಇಲ್ಲಿ ಮರೆಗೈತೆ ಅಂತೇಳಿ ಅದಕ್ಕೆ ನಾನು ಇಲ್ಲಿ ಕೂತ್ಕೊಂಡೆ. ನಮ್ಮಮ್ಮ ನೀನು ಮಾತಾಡ್ಸಿದ್ರೆ ಬೈತೈತಿ. ಅದಕ್ಕೆ ಆಮೇಲೆ ಇರಲಿಲ್ಲ, ಅದಕ್ಕೆ ನಾನೇ ಮಾತಾಡಿಸ್ತಾ ಇದ್ದೆ. ಇನ್ನೇನು ಮಾಡೋಣ. ಅಯ್ಯಪ್ಪ ನೋಡ್ಬೇಕು ಅವಳ್ದಂತ ಅವಾಗೇನೋ ಬಿಲ್ಡಪ್ ಜಾಸ್ತಿ ಆಗ್ಬಿಟ್ಟೈತಿ. 2 ಕುರಿ ಕೊಯ್ದಿದ್ದೀವಿ. ಎಲ್ಲ ಬಂದವ್ರೆ ಜನ, ಕಾರು ಬೈಕು ನಮ್ಮ ಮನೆ ಹತ್ರ ಎಲ್ಲ ಸಖತ್ತು ಬಂದವ್ರೆ. ಸಖತ್ತು ಜನ ಅಂತೇಳಿ ಮ್ಯಾಕೆ ಹೋಗ್ಬಿಟ್ಟವಳು. ಅವಾಗಿಂದ ಮಂದಾರ ಹತ್ಲಗಳಿಂದ ಇತ್ಲಾಗ ಓಡಾಡ್ತಾ ಇದ್ದಾಳೆ. ಓಡಾಡ್ಲೇ ಬಿಡು, ಮಾಡಿದಾಳೆ ಓಡಾಡ್ತಾಳೆ. ನಿನಗೂ ಒಂದಲ್ಲ ಒಂದಿನ ಅಂತ ಸಮಯ ಬಂದೇ ಬರುತ್ತೆ. ಸುಮ್ಕೆ ನಿನಗೂ ಇವ್ರ ಕಣ್ಣೆದ್ರಿಗೆ ಒಳ್ಳೆ ಹುಡುಗನ ನೀನು ಮದುವೆ ಆಗಿ ಚೆನ್ನಾಗಿರ್ತೀಯ, ಚೆನ್ನಾಗಿರ್ಮಂತೆ. ಸುಮ್ಮನಿರು. ಒಳ್ಳೆ ಹುಡುಗ ಸಿಗ್ತಾನೆ. ನೀನು ಇವ್ರಿಗಿನ್ನ ಚೆನ್ನಾಗಿರ್ತೀಯ. ಇವ್ರೇನು ನಿನಗೆ ಒಳ್ಳೆ ಹುಡುಗ ಖಂಡಿತ ಸಿಗ್ತಾನೆ. ನಾನೇ ಆಶೀರ್ವಾದ ಮಾಡ್ತಾ ಇದ್ನಲ್ಲ, ನಮ್ಮ ಅಣ್ಣನಿಗಿನ್ನ ತುಂಬ ಒಳ್ಳೆ ಹುಡುಗ ಸಿಗ್ತಾನೆ ನಿನಗೆ. ನಮ್ಮ ಅಣ್ಣನ ಥರ ಇರೋ ಅಂಥವ್ರೆ ಸಿಗಲಿ ನಿನಗೆ. ಸರಿ ಆಯ್ತಕ್ಕ, ಹೆಂಗೋ ನಿಮ್ಮಂಥರ ಆಶೀರ್ವಾದದಿಂದನ ಇಂಥವ್ರ ಕಣ್ಣೆದ್ರಿಗೆಲ್ಲ ನಾನು ಚೆನ್ನಾಗಿರ್ಬೇಕು ಅನ್ನೋದೇ ಇರೋದು. ಚೆನ್ನಾಗಿರ್ತೀನಕ್ಕ, ಇಂಥವ್ರ ಕಣ್ಣೆದ್ರಿಗೆ ನಾನು ಚೆನ್ನಾಗಿರ್ತೀನಕ್ಕ, ತುಂಬ ಚೆನ್ನಾಗಿರ್ತೀನಿ. ಇವ್ರ ಕಣ್ಣೆದ್ರಿಗೆಲ್ಲ ನೋಡೆಲ್ಲ ಹೊಟ್ಟೆ ಹುರ್ಕೋಬೇಕು, ಹಂಗಿರ್ತೀನಿ. ನೋಡಿದ್ರಲ್ಲ ವೀಕ್ಷಕರು, ಇವತ್ತು ಬೀಗ್ರೂಟ ಮಾಡವ್ರೆ. ಸಖತ್ ಜನ, ಕಾರು ಬೈಕು ಏನು ಮಸ್ತಾಗಿ ಬಂದಿದ್ದಾವೆ. ಅದನ್ನು ನೋಡಿದ್ರೆ ಹೊಟ್ಟೆ ಉರಿದು ಹೋಗ್ತೈತೆ ನನಗೆ. ಅಷ್ಟಿಷ್ಟು ಬೇಜಾರಾಗ್ತಾಯಿಲ್ಲ. ಅದನ್ನೆಲ್ಲ ನೋಡಿಬಿಟ್ರೆ ಭಾಳ ಹೊಟ್ಟೆ ಉರಿದು ಹೋಗ್ತೈತೆ. ಏನು ಮಾಡೋದು, ನೋಡ್ತಾ ಇರಿ. ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.